ಇವತ್ತು ಬೆಂಗಳೂರಲ್ಲಿ ವೆದರ್ ಮಾತ್ರ ತುಂಬಾ ಕೂಲಾಗಿ ಹಾಗೆ ಚಿಲ್ಲಾಗಿದೆ. ನಾನು ಮಾರ್ನಿಂಗ್ ಎದ್ಬಿಟ್ಟು ಹೊರಗಡೆ ಹೋದೆ. ನೋಡಿಬಿಟ್ಟು ವಾಪಸ್ ಬಂದು ಮತ್ತೆ ಹೊಜ್ಕೊಂಡು ಮಲಿಕೊಂಡೆ. ಏನೂ ಮಾಡೋದು ಬೇಡ, ಸುಮ್ಮನೆ ಆರಾಮಾಗಿ ಬೆಚ್ಚಗೆ ಮಲಿಕೊಂಬಿಡೋಣ ಅಂತಂತ ನನಗೆ ಅನ್ನಿಸ್ತು. ಅಂಥದ್ರಲ್ಲಿ ಪಾಪ ಬೆಳಗ್ಗೆನೇ ಕೆಲ್ಸಕ್ಕೆ ಎದ್ದೋಗೋರು, ಹಾಗೆ ಮಾರ್ನಿಂಗ್ಸ್ ಕ್ಲಾಸಸ್ಗೆ ಹೋಗೋರು ಹುಡುಗರೆಲ್ಲ ಹೆಂಗೆ ಎದ್ದೋರು ನನಗಂತೂ ಗೊತ್ತಿಲ್ಲ. ನನ್ನ ಮಗಳು ಕೂಡ ಮಾರ್ನಿಂಗ್ ಕ್ಲಾಸ್ಗೆ ಬೆಳಗ್ಗೆನೇ ಎದ್ದೋಗಿದ್ಲು. ನಾನಿವತ್ತು ಈ ಬೆಂಗಳೂರು ವೆದರ್ಗೆ ಸೂಟ್ ಆಗೋ ಥರ ಈ ಚಳಿ ಚಿಲ್ಲಾಗಿರೋದಕ್ಕೆ ಒಂದು ಸ್ಪೈಸಿಯಾಗಿ ಹಾಗೆ ತುಂಬಾ ಬಿಸಿ ಬಿಸಿಯಾಗಿ ಒಂದು ರೆಸಿಪಿನ ನಿಮ್ಮ ಮುಂದೆ ತಂದಿದ್ದೀನಿ. ಅದೇನಪ್ಪ ಅಂದರೆ ಕ್ಯಾಪ್ಸಿಕಮ್ ಬಜ್ಜಿ. ಈ ಕ್ಯಾಪ್ಸಿಕಮ್ ಬಜ್ಜಿ ಇಂಥ ವೆದರಲ್ಲಿ ಹೆಂಗಿರುತ್ತೆ ಅಂದರೆ ಅದನ್ನ ಹೇಳಬಾರ್ದು. ಈ ವೆದರ್ನಲ್ಲಿ ಜಸ್ಟ್ ಫೀಲ್ ಮಾಡಬೇಕಷ್ಟೇ ತಿಂತ, ಹೌದಲ್ವಾ? ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಮಾಡೋದೇ ನೋಡ್ಕೊಂಬರೋಣ ಬನ್ನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ಟೀ ಕೈ ರುಚಿ 24. ನಾನಿಲ್ಲಿ ಒಂದು 1/4 kg ಆಗೋಷ್ಟು ಕಡಲೆ ಹಿಟ್ಟನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ನಾನಿಲ್ಲಿ 2 ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಅಕ್ಕಿ ಹಿಟ್ಟನ್ನು ಅಂದರೆ ದೊಡ್ಡ ಸ್ಪೂನಲ್ಲಿ 2 ಸ್ಪೂನ್ ಅಕ್ಕಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ 1 ಸ್ಪೂನು ಅಜ್ವಾಯಿನು, ಓಮ್ ಕಾಳನ್ನ ನೋಡಿ ಈ ಥರ ಕೈನಲ್ಲಿ ಕ್ರಷ್ ಮಾಡಿ, ಜಸ್ಟ್ ಈ ಥರ ಕೈಯಲ್ಲಿ ಕ್ರಷ್ ಮಾಡಿಕೊಂಡ್ರೆ ಸಾಕು, ಅದು ಅರೋಮ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ನೋಡಿ ಇಲ್ಲಿ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಹಿಂಗನ್ನು ಇಲ್ಲಿ ನಾನು ಹಾಕ್ತಾಯಿದ್ದೀನಿ. ನಾನು ಬಜ್ಜಿ ಬೋಂಡಗಳಿಗೆ ನಿಮಗೆ ಗೊತ್ತಿರೋ ಹಾಗೆ ಸೋಡಾನ ನಾನು ಯೂಸ್ ಮಾಡಲ್ಲ, ನಾನು ಹಿಂಗೆ ಹಾಕ್ತೀನಿ. ಯಾಕಂದರೆ ಬಜ್ಜಿ ಬೋಂಡ ಎಲ್ಲ ಡೀಪ್ ಫ್ರೈ ಮಾಡಿರ್ತೀವಿ, ಇಲ್ಲಾಂದರೆ ಶಾಲೋ ಫ್ರೈ ಮಾಡ್ತೀವಿ. ಎಣ್ಣೆಯಲ್ಲಿ ಏನೇ ನಾವು ಫ್ರೈ ಮಾಡಿರೋಂಥ ಪದಾರ್ಥಗಳು ಬೇಗ ಡೈಜೆಸ್ಟ್ ಆಗೋಲ್ಲ. ಸೊ ಇದು ಹಿಂಗೆ ಹಾಕೋದ್ರಿಂದ ಏನಪ್ಪ ಅಂದರೆ ಅದು ಜೀರ್ಣಕ್ರಿಯೆನ ತುಂಬ ಇಂಪ್ರೂವೈಸೇಷನ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ನಾನು ಹಿಂಗನ್ನು ತಪ್ಪದೆ ಹಾಕ್ತೀನಿ ಎಲ್ಲ ಬಜ್ಜಿ ಬೋಂಡಗಳಿಗೂ. ನಾನು ಸೋಡಾ ಮಾತ್ರ ಹಾಕಲ್ಲ. ಇಲ್ಲಿ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ನೋಡಿ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಅಲ್ಲಿ ಯಾವುದೇ ಕೂಡ ಲಮ್ಸ್ ಇರಬಾರ್ದು, ಬಬಲ್ಸು ಲಮ್ಸ್ ಎಲ್ಲ ಇರಬಾರ್ದು. ಆ ಥರ ನೋಡಿ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿ ಇದೆ. ನಾವಿಲ್ಲಿ ಮಾಡ್ತಾ ಇರೋದು ಕ್ಯಾಪ್ಸಿಕಮ್ ಬಜ್ಜಿ, ದೊಡ್ಡ ಮೆಣಸಿನ್ಕಾಯಿ ಬರುತ್ತಲ್ಲ ಅದ್ರ ಬಜ್ಜಿ ಆಗಿರೋದ್ರಿಂದ ಈ ಕನ್ಸಿಸ್ಟೆನ್ಸಿ ಸಾಕಾಗುತ್ತೆ. ಇಲ್ಲಿ ನಾನು ಕಾಯೋದಕ್ಕೆ ಎಣ್ಣೆನ ಒಂದು ಕಡೆ ಸೈಡಲ್ಲಿ ಇಟ್ಕೊಂಡಿದ್ದೆ. ಅದರಲ್ಲಿ 2 ಸ್ಪೂನ್ ಎಣ್ಣೆನ ಇಲ್ಲಿ ಹಾಕ್ಕೊಂಡು ಕೈನಲ್ಲಿ ಮಿಕ್ಸ್ ಮಾಡೋಕ್ಕಾಗಲ್ಲ, ಎಣ್ಣೆ ಬಿಸಿ ಇರುತ್ತಲ್ವ. ಸೊ ನಾನು ಸ್ಪೂನಲ್ಲೇ ನೀಟಾಗಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲ ಒಂದು ಒಳ್ಳೆ ಮಿಕ್ಸ್ ಆದರೆ ಸಾಕು. ನೋಡಿ ಇಲ್ಲಿಗೆ ಬಜ್ಜಿ ಹಿಟ್ಟು ನಮಗೆ ರೆಡಿ ಆಯಿತು. ಇಲ್ಲಿ ನೋಡಿ ನಾನು ಒಂದು ಅರ್ಧ kg ಆಗೋಷ್ಟು ನಮ್ಮ ಯಜಮಾನ್ರು ಫ್ರೆಶ್ಶಾಗೆ ಬಜ್ಜಿ ಕ್ಯಾಪ್ಸಿಕಮ್ನ ತೊಗೊಂಬಂದು ಕೊಟ್ಟಿದ್ರು ಮಾರ್ಕೆಟಿಂದ. ಅವ್ರು ತಂದಿದ ತಕ್ಷಣ ಫಸ್ಟು ನನಗೆ ಗೊತ್ತಾಯಿತು, ಕ್ಯಾಪ್ಸಿಕಮ್ ಬಜ್ಜಿ ಮಾಡೋದಕ್ಕೇ ತಂದಿದ್ದಾರೆ ಅಂದ್ಬಿಟ್ಟು. ನೋಡಿ ಇಲ್ಲಿ ನಾನು ನೀಟಾಗಿ ವಾಶ್ ಮಾಡಿಕೊಂಡು ಅದನ್ನ ಮಧ್ಯಕ್ಕೆ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡ್ಕೊಳ್ಳೋ ಉದ್ದೇಶ ಏನಪ್ಪ ಅಂದರೆ ಒಳಗಡೆಯಿಂದ ಹುಳ ಇರುತ್ತಾ ಅದು ಕೆಟ್ಟಿರುತ್ತಾ ಅಂತ ನೋಡೋದಕ್ಕಷ್ಟೇನೆ. ಇಲ್ಲಿ ನೋಡಿ ನಾವು ಒಂದೊಂದೇ ಬಜ್ಜಿನ ಈ ಥರ ಬಜ್ಜಿ ಹಿಟ್ಟಲ್ಲಿ ನೀಟಾಗಿ ಡಿಪ್ ಮಾಡ್ಕೋಬೇಕು. ನೋಡಿ ಈ ಥರ ಡಿಪ್ ಮಾಡ್ಕೋಬೇಕು. ನೋಡಿ ಒಂದು ಲೇಯರ್ ಈ ಥರ ನೀಟಾಗಿ ಕುಂತ್ಕೊಂಡ್ರೆ ಪರ್ಫೆಕ್ಟಾಗಿದೆ ಅಂತ. ನೋಡಿ ಎಣ್ಣೆನ ನೀಟಾಗಿ ಕಾಯಿಸ್ಕೊಂಡು ಹಾಕಬೇಕಾದ್ರೆ ಫ್ಲೇಮ್ನ ಫುಲ್ಲು ಕಮ್ಮಿ ಮಾಡಿ ಆಮೇಲೆ ಒಂದೊಂದೇ ಬಜ್ಜಿನ ಈ ಥರ ಹಿಟ್ಟಿನಲ್ಲಿ ಡಿಪ್ ಮಾಡಿ ಹಾಕ್ಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಿಮಗೂ ಚೆನ್ನಾಗಿ ಕಾಣ್ತಾ ಇರ್ಬೋದು, ಬಾಯಲ್ಲಿ ನೀರು ಬರ್ತಾ ಇರ್ಬೋದು. ರೆಸಿಪಿ ನೋಡೋಂತೂ ನಿಜ ಬರ್ತಾ ಇಲ್ಲ, ಯಾಕಂದರೆ ವೆದರ್ ಹಂಗಿದೆ ಬೆಂಗಳೂರಲ್ಲಿ, ಹೌದಲ್ವಾ? ಈ ಬೆಂಗಳೂರು ವೆದರ್ಗೆ ಈ ಥರ ಬಿಸಿ ಬಿಸಿಯಾಗಿ ಬಜ್ಜಿ ಬೋಂಡ ಈ ಥರ ವೆರೈಟಿಯಾಗಿ ಏನಾದರೂ ಮಾಡಿಕೊಟ್ಬಿಟ್ರಂತೂ ಯಾವ ಕೆಲಸನೂ ಬೇಡ, ಏನೂ ಬೇಡ. ಸುಮ್ಮನೆ ಬೆಚ್ಚು ಮಲ್ಕೊಂಡು ಎದೊಳೋದು, ಬಿಸಿ ಬಿಸಿಯಾಗಿ ಬಜ್ಜಿ ತಿನ್ನೋದು, ಖಾರವಾಗಿ ಆರಾಮಾಗಿ ಮಲ್ಕೊಳ್ಳೋದು, ಟಿ ವಿ ಏನಾರು ಹಾಕ್ಕೊಂಡು ನೋಡ್ಕೊಂಡು. ಈ ಥರ ವೆದರು ಬೆಂಗಳೂರಲ್ಲಿ ಕ್ರಿಯೇಟ್ ಆಗಿದೆ. ಎಲ್ಲಿಂದ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ, ನಿಮ್ಮ ಊರಲ್ಲೆಲ್ಲ ವೆದರ್ ಹೇಗಿದೆ ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಇವತ್ತು ನೆನ್ನೆಯಿಂದ ಸೇಮ್ ವೆದರ್ ಇದೆ ಬೆಂಗಳೂರಲ್ಲಿ. ಇವತ್ತು ತಪ್ಪದೆ ಈ ರೆಸಿಪಿನ ನಿಮ್ಮ ಮನೆಯಲ್ಲಿ ಮಾಡಿಕೊಡಿ. ಮಾಮೂಲಿ ಕ್ಯಾಪ್ಸಿಕಮ್ ಅಂತೂ ಎಲ್ಲಿ ಬೇಕಾದ್ರೂ ಸಿಗುತ್ತೆ. ತರಕಾರಿ ಅಂಗಡಿಗೆಲ್ಲ ಹೋದರೆ ನಾರ್ಮಲಾಗಿ ಸಿಗುತ್ತೆ. ತೊಗೊಬಂದು ನಿಮ್ಮ ಮನೆಯಲ್ಲಿ ಮಾಡಿ, ಮಕ್ಕಳು, ಯಜಮಾನ್ರು, ನೀವು, ನಿಮ್ಮ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ತಿನ್ಕೊತಾ ಎಂಜಾಯ್ ಮಾಡಿ. ಫ್ಯಾಮಿಲಿ ಜೊತೆ ಇರೋ ಎಂಜಾಯ್ಮೆಂಟು ನನ್ನ ಪ್ರಕಾರ. ನೋಡಿ ನಾನು ಇಲ್ಲಿ ಮೇಲ್ಗಡೆ ನನಗೆ ಯಾವುದೇ ಬಜ್ಜಿ ಮಾಡಿದ್ರೂ ಇಲ್ಲಿ ಮೆಣಸಿನ್ಕಾಯಿ ಇರಲೇಬೇಕು. ನೋಡಿ ಈ ಥರ ಎಣ್ಣೆಯಲ್ಲಿ ಮೆಣಸಿನ್ಕಾಯಿನ ಫ್ರೈ ಮಾಡಿಕೊಂಡು ನಾನು ಇಟ್ಕೊತೀನಿ. ಇಲ್ಲಿ ಕ್ಯಾಪ್ಸಿಕಮ್ ಬಜ್ಜಿನ ನೀಟಾಗಿ ನಾನು ಇದೆಲ್ಲ ಮಾಡೋಷ್ಟರಲ್ಲಿ ನಮ್ಮ ಯಜಮಾನರು ಕ್ಯಾರೆಟು ಮತ್ತು ಈರುಳ್ಳಿ ಎಲ್ಲ ಸಣ್ಣದಾಗಿ ಹೆಚ್ಚಿ ತುರ್ದು ಎಲ್ಲ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡಿದ್ರು. ಅಷ್ಟರಲ್ಲಿ ನಾನು ಬಜ್ಜಿ ಎಲ್ಲ ರೆಡಿ ಮಾಡ್ಕೊಂಬಂದು ಕೊಟ್ಟೆ. ಅವ್ರು ನೀಟಾಗಿ ಅದನ್ನೆಲ್ಲ ಕಟ್ ಮಾಡಿ ನೋಡಿ ಈ ಥರ ಕ್ಯಾರೆಟು, ಈರುಳ್ಳಿ, ಕೊತ್ತಂಬರಿ ಸೊಪ್ಪನ್ನೆಲ್ಲ ಹಾಕಿ ಮೇಲ್ಗಡೆ 2 ಮೆಣಸಿನ್ಕಾಯಿ ಇಟ್ಬಿಟ್ಟು ಕೊಟ್ಟರು. ನನಗಂತೂ ಸ್ವರ್ಗ. ನನಗೆ ಹಿಂಗೆ ಅನಿಸುತ್ತೆ ಅಂದರೆ ನಮ್ಮ ಯಜಮಾನ್ರಿಗೆ ಕ್ಯಾಪ್ಸಿಕಮ್ ಅಂದರೆ ಹುಚ್ಚು. ಅವ್ರಿಗಂತೂ ಕ್ಯಾಪ್ಸಿಕಮಿಂದ ಏನು ಮಾಡಿದ್ರು ಅವ್ರಿಗೆ ಇಷ್ಟನೇ. ಬಜ್ಜಿ ಅಂದರೆ ಅವ್ರು ಫಸ್ಟ್ ಅಂದರೆ ಕ್ಯಾಪ್ಸಿಕಮ್ ಬಜ್ಜಿ ಮಾಡು ಅಂತ, ಯಾಕಂದರೆ ಅವ್ರ ಫೇವ್ರೇಟು ಕ್ಯಾಪ್ಸಿಕಮ್ ಬಜ್ಜಿ. ನೀವು ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ತಪ್ಪದೆ ನನ್ನ ಫಾಲೋ ಮಾಡೋದು ಮಾತ್ರ ಮಾಡಿಬೇಡಿ. ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಶನ್ ಬಂದು ನಿಮಗೆ ಸೇರುತ್ತೆ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ. ಟೇಕ್ ಕೇರ್. ಕೀಪ್ ವಾಚಿಂಗ್.